ರೀ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ವೈರ್ಲೆಸ್ ಮೈಕ್ ತರಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಮೊದಲಿಗೆ ನಮ್ಮದು ಮೊನ್ನೆಗೆ ಒಂದು ಫಸ್ಟ್ ಪೇಮೆಂಟ್ ಬಂತು ಯೂಟ್ಯೂಬ್ ಚಾನಲಿಂದ ಫಸ್ಟ್ ಪೇಮೆಂಟ್ ಬಂದ ಮೇಲೆ ನಾನು ಏನಾರು ಪ್ರಾಡಕ್ಟ್ ತರಿಸ್ಬೇಕಂತ ಅಂದ್ಕೊಂಡಿದ್ನಿ. ಅದೇ ಥರ ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಂತ ವೈರ್ಲೆಸ್ ಮೈಕ್ಸ್ ತರಿಸೀನಿ. ಮೊದಲು ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಬೋಯೆ ಮೈಕ್ ಯೂಸ್ ಮಾಡ್ತಿದ್ನಿ, ವೈರ್ ಮೈಕ. ನಾನೆಲ್ಲ ಹೊರಗಡೆ ವಿಡಿಯೋ ಮಾಡೋಕೆ ಹೋದಾಗಲಿ ಅಥವಾ ಯಾರನ್ನಾರ ಇಂಟ್ರ್ಯೂ ವಿಡಿಯೋ ಮಾಡ್ತಾರಲ್ಲ ಆ ಥರ ಯಾರಿಗಾರ ಮೈಕ್ ಕೊಟ್ಟು ಮಾಡ್ಬೇಕಾರೆ ವೈರ್ ತೊಗೊಂಡು ವಿಡಿಯೋ ಮಾಡ್ಬೇಕಾದ್ರೆ ಸರಿ ಅನಿಸ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡೀನಿ ರೀ, ಈಗ ವೈರ್ಲೆಸ್ ಮೈಕ್ನ ತರಿಸೀನಿ. ಲೋ ಬಜೆಟ್ ಒಳಗೆ ಮೈಕ್ ಐತಿ, ಬೆಸ್ಟ್ ಮೈಕ್ ಐತಿ. ನಾನು ಅದನ್ನ ಈಗ 15 ದಿನ ಆಯ್ತು ಯೂಸ್ ಮಾಡೀನಿ. ನನಗೆ ಯಾವ ಥರ ಅದು ಮೈಕ್ ಇಷ್ಟ ಆಯ್ತಾ ಅಥವಾ ನನಗೆ ಅದ್ರೊಳಗೆ ನನಗೆ ಏನು ಇಷ್ಟ ಆಯ್ತಾ ಏನು ಇಷ್ಟ ಆಗಲಿಲ್ಲ ಅಂತ ಈ ವಿಡಿಯೋ ಒಳಗೆ ಮೂಲಕ ನಾನು ಜೆನ್ಯೂನ್ ಆಗಿರುವಂಥ ಒಂದು ರಿವ್ಯೂನ ಕೊಡ್ತೀನಂತ್ರಿ. ನಾ ತರಿಸಿದಂಥ ಈ ಮೈಕ್ ಯಾವ್ದು ಏನಂತಂದ್ರೆ ನಿಮ್ಗೆ ನಾನು ಈ ಅನ್ಬಾಕ್ಸ್ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತೇನಂತ್ರಿ. ಫಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣಂತ ಬರ್ರಿ. ನಾ ಈ ಪ್ರಾಡಕ್ಟ್ನ ಅಮೆಝಾನ್ದಾಗ ಆರ್ಡರ್ ಹಾಕಿದ್ನಿ. ಫಸ್ಟ್ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ನೋಡ್ಬೋದು, ಗ್ರೆನಾರೋ ಅಂತ. ಗ್ರೆನಾರೋ ಒಳಗೆ ಇದು ಯಾವ ವರ್ಷನ ಏನಂತ ನಿಮ್ಗೆ ನಾನು ತಿಳಿಸ್ಕೊಡ್ತೀನಂತ್ರಿ ಈ ವಿಡಿಯೋದಾಗ. ಗ್ರೆನಾರೋ ಒಳಗೆ ಯಾವ ವರ್ಷನ್ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಗ್ರೆನಾರೋ P10 ವರ್ಷನ. P ವರ್ಷನ್ದೊಳಗೆ P10, P11, P12 ಅಂತ ಬರ್ತೈತಿ. ಫಸ್ಟ್ ನಿಮಗಿಲ್ಲಿ USB ಕೇಬಲ್ ಸಿಗತೈತಿ. ಇದು ಅದಕ್ಕೆ ಯೂಸ್ ಏನಂತದನ್ನ ಆಮೇಲೆ ನೋಡೋಣಂತ. ಫಸ್ಟ್ ನಮ್ಮ ಮೈಕ್ ಕಡೆ ಬರೋಣ ಅಂತಡ್ರಿ. ಒಳಗಡೆ ಏನೋ ಕೊಟ್ಟಿರ್ತಡ್ರಿ ಇಲ್ಲಿ ಕಾರ್ಡ್. ಇದು ವಾರಂಟಿ ಕಾರ್ಡ್ ರೀ. ಇದು 1 year ವಾರಂಟಿ. ಇದಾದ ನಂತರ ನಮಗಿಲ್ಲಿ ಸಿಗೋದ ನಮ್ಮ ಮೈಕ್. ಸೇಮ್ ಇದು ಒಂಥರ ನೋಡೋಕೆ ಯಾವ ಥರ ಐತೆ ಹಾಲಿಲ್ಯಾಂಡ್ದವ್ರು ಬರುತ್ತೆ ಅಲ್ಲ, ಮಾರ್ಕ್ L2 ಸೇಮ್ ಕೇಸ್ ಎಲ್ಲ ನೋಡೋಕೆ ಅದೇ ಥರ ಐತೆ ನೋಡೋಕೆ. ಬಟ್ ಇದು ನಮ್ಮ ಪ್ರಾಡಕ್ಟ್ ಗ್ರೆನಾರೋ. ಅದು ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಬರ್ತೈತಿ. 10,000 12,000 ತೊಗೊತೀರಂತಂದ್ರೆ ನೀವು ಹಾಲಿಲ್ಯಾಂಡ್ ಪರ್ಚೇಸ್ ಮಾಡ್ಬೋದು. ಈ ಚಾರ್ಜಿಂಗ್ ಕೇಸ್ನ ನೀವು ಚಾರ್ಜ್ ಮಾಡೋಕ್ಕಂತ ಹಿಂದ್ಗಡೆ ನಿಮಗೆ ಇಲ್ಲಿ USB ಕೇಬಲ್ ಐತಿ. ಸೈಜ್ ಭಾಳ ಸ್ಮಾಲ್ ಸಿಗ್ತೈತಿ. ಒಂಥರ ರೌಂಡ್ ಶೇಪ್ದಾಗ ತೊಗೊಂಡ್ರೆ ನೀವು ಇದನ್ನು ಒಂದು ರೂಪೀಸ್ ಕಾಯಿನ್ ಥರ ಕಾಣ್ಬೋದ. ನಿಮ್ಗೆ ಇದ್ರೊಳಗೆ 2 ಮೈಕ್ ಸಿಗ್ತಾವ. ಇದೊಂದು ಮೈಕ್ ಮತ್ತು ಇಲ್ಲಿ ಕೊಟ್ಟರೆ ಇದೊಂದು ಮೈಕ್. ಇಲ್ಲಿರೋಂಥದ್ದು ಇದು ರಿಸೀವರ್. ನೀವು ಮೊಬೈಲ್ಗೆ ಇದನ್ನು ಕನೆಕ್ಟ್ ಮಾಡೋದು ತೋರಿಸ್ತೀನಂತ್ರಿ. ಇನ್ನೊಂದು ಇದ್ರಾಗ ಡಿಜಿಟಲಿ ನಿಮ್ಗೆ ಎಷ್ಟೈತಿ ಒಳಗೆ ಚಾರ್ಜ್ ಅನ್ನೋದು ಇಲ್ಲಿ ಡಿಜಿಟಲಿ ತೋರಿಸ್ತೈತಿ. ಮತ್ತು ಇನ್ನೊಂದು ಇಲ್ಲಿ ಲೆಫ್ಟ್ ರೈಟ್ ಅಂತ ಎರಡೂ ಐತಿ. ಯಾವ ಚಾರ್ಜ್ ಆಗತ್ತೈತಿ ಅಂತ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತೈತಿ ಇದ್ರೊಳಗೆ. ನಿಮ್ಮ ಕಡೆ ಇನ್ ಕೇಸ್ ಏನಾರ ಚಾರ್ಜರ್ ಕೇಸ್ ಇಲ್ಲಪ್ಪ ಅಂತ ಟೈಮ್ದಾಗ ನೀವು ಬೇಕಾರೆ ಮೈಕ್ನ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ನಿಮ್ಗೆ ಇಲ್ಲಿ 2 ವೈರ್ ಬರ್ತಾವೆ. ಒಂದೊಂದು ಮೈಕಿಗೆ ಒಂದೊಂದನ್ನು ಹಾಕಿ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಫಸ್ಟಿಗೆ ನಾವೀಗ ಮೈಕ್ನ ಟೆಸ್ಟ್ ಮಾಡಿ ನೋಡೋಣ ಅಂತಡ್ರಿ. ಯಾವ ಥರ ಕೇಳಿಸ್ತಿ ಅಂತ ಟೆಸ್ಟ್ ಮಾಡಿ ನೋಡೋಣ ಅಂತ್ರಿ. ಇದು C ಪೋರ್ಟ ಕನೆಕ್ಟ್ ಮಾಡಿ ನೋಡೋಣ ಅಂತಡ್ರಿ. ನಾನೀಗ ಫಸ್ಟಾಗಿ ಕನೆಕ್ಟ್ ಮಾಡೀನಿ. ಕನೆಕ್ಟ್ ಮಾಡಿದ್ಮೇಲೆ ನನ್ನ ವಾಯ್ಸ್ ಕೇಳ್ತಿರ್ಬೋದು ನೀವು. ಇದ್ರಾಗ ಏನೇನು ಆಪ್ಷನ್ ಬರ್ತಿದೆ ಅಂತಂದ್ರೆ ಫಸ್ಟಿಗೆ ನೀವು ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಒನ್ ಕಾಣತ್ತಿತ್ತಲ್ಲ, ಇದು ನಿಮ್ಗೆ ಚಾರ್ಜಿಂಗ್ ರೆಡ್ ಲೈಟ್ ಒಳಗೆ ಬೀಳ್ತೈತಿ. ಇದು ನೀವು ಚಾರ್ಜಿಂಗ್ ಕೇಸ್ದಾಗ ಹಾಕಿದ ನಂತರ ಇಲ್ಲಿ ನಿಮ್ಗೆ ರೆಡ್ ಲೈಟ್ ಹತ್ತೈತಿ. ರೆಡ್ ಲೈಟ್ ಹತ್ತಿದ್ರಂದ್ರೆ ನೀವು ತಿಳ್ಕೊಬೇಕಾದ್ರೆ ಚಾರ್ಜಿಂಗ್ ಆಗತ್ತಿದೆ ಅಂತ. ಇಲ್ಲಿ ನಿಮ್ಗೆ ತೋರಿಸ್ತೈತಿ ಇಂಡಿಕೇಟರ್ ಒಳಗೆ. ಇದ್ರೊಳಗೆ ಎಷ್ಟು % ಚಾರ್ಜ್ ಐತೆ ಅನ್ನೋದು ನಿಮ್ಗೆ ತೋರಿಸ್ತೈತಿ. ಇದಾದ ನಂತರ ನಿಮ್ಗೆ ಇದ್ರೊಳಗೆ ಸೆಕೆಂಡ್ ಆಪ್ಷನ್ ಐತಿ. ಈ ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದ್ರೆ ನಿಮ್ದು ಮೈಕ ಕನೆಕ್ಟ್ ಆಗೈತೆ ಅನ್ನೋಕೆ ಇಲ್ಲಿ ಇಂಡಿಕೇಶನ್ ತೋರಿಸ್ತೈತಿ. ಅದಾದ ನಂತರ ಥರ್ಡ್ ಐತಿ. ಥರ್ಡ್ ಆಪ್ಷನ್ ಏನಪ್ಪ ಅಂತಂದ್ರೆ ಮ್ಯೂಟ್ ಆಪ್ಷನ್. ಮ್ಯೂಟ್ ಅಂದ್ರೆ ಫಸ್ಟಿಗೆ ನೀವು ಇಲ್ಲಿ ಫಸ್ಟ್ ಒಂದು ಬಟನ್ ಐತಲ್ಲ, ಇದನ್ನು ನೀವು ಒಂದು ಸಲ ಕ್ಲಿಕ್ ಮಾಡಿದ್ರಂದ್ರೆ ನೀವು ಮಾತಾಡೋದೆಲ್ಲನೂ ಮ್ಯೂಟ್ ಆಗ್ತೈತಿ. ಟ್ರೈ ಮಾಡಿ ನೋಡೋಣ ಅಂತ ತಡ್ರಿ. ನಾನು ಒಂದು ಸಲ ಪ್ರೆಸ್ ಮಾಡ್ತೇನೆ ರೀ. ನಾನು ಮಾತಾಡೋದೇನು ಕೇಳಿಸಂಗಿಲ್ಲ, ನೋಡ್ಬೋದಾ? ಇದು ಆಪ್ಷನ್ ಮ್ಯೂಟ್ ಆಪ್ಷನ್ ಇದ್ರೊಳಗೆ ಒಂದು ಕೊಟ್ಟಾರ. ಅದಾದ ನಂತರ ಇದ್ರೊಳಗೆ ನಿಮ್ಗೆ ಥರ್ಡ್ ಲೆವೆಲ್ 3 ಸ್ಟೆಪ್ ಒಳಗೆ ನಿಮ್ಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಐತಿ. ಈಗ ನಾನು ಯಾವುದೂ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲ, ಅದಕ್ಕೆ ನನ್ನ ವಾಯ್ಸರ್ ಸರಿ ಕೇಳಿಸತ್ತಿಲ್ಲ ಅಂತ ಅನ್ಕೊತೀನಿ. ನಾವೀಗ ಫಸ್ಟ್ ಸ್ಟೆಪ್ ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗೈತೆ ಅಂತ ಟೆಸ್ಟ್ ಮಾಡಿ ನೋಡೋಣ ಅಂತ್ರಿ. ಫಸ್ಟ್ ಒನ್ ನೀವು ಒಂದು ಸಲ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಸಲ ಲೈಟ್ ಆನ್ ಆಗ್ತೈತಿ. ಅದ್ರ ಮೇಲೆ ತಿಳ್ಕೊಬೇಕು ನೀವು ಇದು ಫಸ್ಟ್ ಲೆವೆಲ ನಾಯ್ಸ್ ಕ್ಯಾನ್ಸಲೇಷನ್ ಅಂತಂದು. ಇದಾದ ನಂತರ ನೀವು ಇನ್ನೂ ಒಂದು ಸಲ ಪ್ರೆಸ್ ಮಾಡಿದ್ರಂದ್ರೆ ನಿಮ್ಗೆ ಸೆಕೆಂಡ್ ಲೆವೆಲ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗ್ತೈತಿ. ಇದು ನೀವು ಇನ್ನೂ ಒಂದು ಸಲ ಪ್ರೆಸ್ ಮಾಡಿದ್ರಂದ್ರೆ 2 ಸಲ ಬ್ಲಿಂಕ್ ಆಗ್ತೈತಿ. ನೀವು ನೋಡ್ಬೋದು 2 ಸಲ ಬ್ಲಿಂಕ್ ಆದ್ರೆ ನೀವು ಇದು ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗೈತೆ ಅಂತ ಅರ್ಥ. ಹೊರಗಡೆ ಸೌಂಡ್ ಐತಿ, ನಮ್ಮ ಮನೆ ಹೊರಗಡೆ ಗಾಡಿಯೆಲ್ಲ ಹೊಂಟಾವ, ಅದ್ರ ಸೌಂಡ್ ಸ್ವಲ್ಪ ಕಡಿಮೆನೇ ಕೇಳಿಸೈತೆ ಅಂತ ಅನ್ಕೊತೀನಿ. ಇದಾದ ನಂತರ ಇನ್ನೂ ಒಂದು ಸ್ವಲ್ಪ ಗದ್ದಲಾಗಿಲ್ಲ ಜಾಸ್ತಿ ಏರಿಯಾದಾಗಿದ್ರಂದ್ರೆ ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೋಬೋದು. ನೀವು ಇದನ್ನು ಒಂದು ಸಲ ಪ್ರೆಸ್ ಮಾಡಿದ್ರಂದ್ರೆ ನಿಮ್ಗೆ ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗ್ತೈತಿ. 3 ಸಲ ಬ್ಲಿಂಕ್ ಆಗ್ತೈತಿ, ನೀವು ನೋಡ್ಬೋದು. 3 ಸಲ ಬ್ಲಿಂಕ್ ಆಯ್ತಾ. ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗೈತಿ.
ನಾವೀಸ್ ಇದ್ದೆಲ್ಲ ಈ ಸ್ಟೆಪ್ ನೀವು ಆನ್ ಮಾಡ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ಕೋಬೋದು. ಹೊರಗಡೆ ಯಾವುದೇ ರೀತಿಯಿಂದ ಗದ್ದಲ ಸೌಂಡ್ ಅದು ಏನೂ ಕೇಳಿಸಂಗಿಲ್ಲ. ಫುಲ್ ನಾಯ್ಸ್ ಕ್ಲಿಯರಾಗಿ ಕೇಳಿಸ್ತೈತಿ. ವಾಯ್ಸ್ ಕ್ವಾಲಿಟಿ ನೋಡ್ಬೋದು ನೀವು ಯಾವ ಥರ ಕೇಳಿಸೈತೆ ಅಂತ. ಈಗ ನೀವು ಡಬಲ್ ಪ್ರೆಸ್ ಮಾಡಿದ್ರೆ ನೀವು ಮಾತಾಡೋದು ಇಕೋ ಆಗಿ ಕೇಳಿಸ್ತೈತಿ. ರಿವರ್ಬೇಷನ್ ಮೋಡ್ ಅಂತಾರೆ ಅದನ್ನ. ನಾನೀಗ ನಿಮ್ಗೆ ಅದನ್ನ ಆನ್ ಮಾಡಿ ತೋರಿಸ್ತೀನಂತ್ರಿ. ಡಬಲ್ ಸಲ ಪ್ರೆಸ್ ಮಾಡಿದ್ಮೇಲೆ ಕೇಳಿಸ್ತಿರ್ಬೋದು ನಿಮ್ಗೆ ವಾಯ್ಸ್ ಯಾವ ಥರ ಬರೈತೆ ಅಂತಂದ. ಅದು ಇಲ್ಲಿ ನೋಡ್ಬೋದು ನೀವು ಬ್ಲಿಂಕ್ ಹಾಕೋ ಅಂತಿರ್ತೈತಿ. ಲೈಟ್ ಬ್ಲಿಂಕ್ ಹಾಕೋತಿತ್ತಂದ್ರೆ ನೀವು ತಿಳ್ಕೊಬೇಕು ಇದು ರಿವರ್ಬೇಷನ್ ಮೋಡ್ ಹೋಗೈತೆ ಅಂತ. ನಾವು ಮಾತಾಡೋದೆಲ್ಲಾನು ನಿಮ್ಗೆ ಇಕೋ ವಾಯ್ಸ್ ಕೇಳಿಸ್ತಿರ್ಬೋದ. ಹಲೋ ಹಲೋ ಇದು ನೀವು ಬೇಕಾದ್ರೆ ಸಾಂಗ್ ಎಲ್ಲ ಹಾಡೋಂಥ ಟೈಮ್ದಾಗ ಯೂಸ್ ಮಾಡ್ಕೋಬೋದ. ಇಲ್ಲಾಂದ್ರೆ ಏನಾರ ಅನೌನ್ಸ್ಮೆಂಟ್ ಇರ್ತಿಲ್ಲ ಅಂಥ ಟೈಮ್ದಾಗೆಲ್ಲ ಯೂಸ್ ಆಗ್ತೈತಿ. ಇದನ್ನ ಕಂಪ್ನಿ ಕಡೆಯಿಂದನೇ ಇನ್ಬಿಲ್ಟ್ ಆಗಿರುವಂಥ ಫೀಚರ್ಸ್ ಇದೊಂದು. ಇದನ್ನ ನೀವು ಡಬಲ್ ಸಲ ಪ್ರೆಸ್ ಮಾಡ್ರಂದ್ರೆ ರಿವರ್ಬೇಷನ್ ಮೋಡ್ ಆಫ್ ಆಗ್ತೈತಿ. ನೆಕ್ಸ್ಟ್ ಇದ್ರಾಗ ನಂಗೆ ಇನ್ನೂ ಇಷ್ಟ ಆಗಿದ್ದು ಪಾಯಿಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಹೊರಗಡೆ ಈಗ ಏನಾರ ಗಾಳಿ ಎಲ್ಲ ಬರ್ತಿರ್ತೈತಲ್ಲ ಅದನ್ನ ತಡಿಬೇಕಂದ್ರೆ ಮ್ಯಾಗ್ನೆಟಿಕ್ ಮಫ್ ಬರ್ತಾವ. ಅದು ನಿಮ್ಗೆ ಇದ್ರಾಗ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂತಂದ್ರೆ ಇಲ್ಲಿ ಮೇಲೆ ನೀವು ನೋಡ್ತಿರ್ಬೋದು ಎರಡು ಸೈಡ್ ಎರಡು ರೌಂಡ್ ಹೋಲ್ಸ್ ಟೈಪ್ ಐತಿ ಮೇಲೆ. ಇದು ಎದಕ್ಕೆ ಕೊಟ್ರ ಅಂತಂದ್ರೆ ನಿಮ್ಮ ಹೊರಗಡೆ ಏನಾರು ಏರ್ ಎಲ್ಲ ಬರ್ತಿರ್ತದೆ, ಏರ್ ಸೌಂಡ್ ಎಲ್ಲ ಕೇಳಿಸಲ್ಲ, ಅದೇನು ಕೇಳಿಸ್ಬಾರ್ದು ಅನ್ನೋದಕ್ಕೆ ಇಲ್ಲಿ ಮೇಲೆ ಎರಡು ಹೋಲ್ ಕೊಟ್ಟಾರ ನೋಡ್ತಿರ್ಬೋದ. ಮತ್ತು ನೆಕ್ಸ್ಟ್ ಇದ್ರಾಗ ನಂಗೆ ಇಷ್ಟ ಆಗಿದೆ ಇನ್ನೂ ಏನಪ್ಪ ಅಂತಂದ್ರೆ ನೀವು ಇದನ್ನ ಎಲ್ಲ ಮೈಕ್ನಾಗೂ ಕ್ಲಿಪ್ ಬಂದೇ ಬರ್ತೈತಿ. ಇದು ನೀವು ಆಟೋಮೆಟಿಕ್ಕಾಗಿ ಕ್ಲಿಪ್ ಮೂಲಕ ಹಿಂಗೆ ಅಟ್ಯಾಚ್ ಮಾಡ್ಕೋಬೋದು. ನಾನು ತೋರಿಸ್ತೀನಂತ್ರಿ. ಈಗ ಇದು ನೀವು ಆರಾಮಾಗಿ ಕ್ಲಿಪ್ ಮುಖಾಂತರನೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದ. ನಿಮ್ಗೆಲ್ಲರ ಕಾಲರ್ಗಾಗಲಿ ಶರ್ಟ್ಗೆ ಟಿ ಶರ್ಟ್ಗೆಲ್ಲೂ ಅಟ್ಯಾಚ್ ಮಾಡ್ಕೋಬೋದು. ನೀವೇನಾರಪ್ಪ ನೆಕ್ ಫುಲ್ ಇರೋಂಥ ಟಿ ಶರ್ಟ್ ಏನಾರು ಹಾಕೊಂಡಾಗ ಅಥವಾ ಲೇಡೀಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅಂಥ ಡ್ರೆಸ್ ಇದ್ದಾಗ ನಿಮ್ಗೆ ಮೈಕ್ ಹಾಕೋದು ಪ್ರಾಬ್ಲಮ್ ಆಕೈತಿ. ಅವಾಗ ನೀವೇನಾರು ಕ್ಲಿಪ್ ಇರೋಂಥ ಮೈಕ್ ಯೂಸ್ ಮಾಡತ್ತೀರಂತಂದ್ರೆ ಯಾವ ಥರ ಹಾಕ್ಕೊಂತೀರಂದ್ರೆ ಹೇಳ್ತೀನಿ, ಈ ಥರ ಹಾಕೋಬೇಕಾಗ್ತೈತಿ. ಅಂಥ ಟೈಮ್ದಾಗ ನಿಮ್ಗೆ ಇದು ಸರಿ ಅನ್ಸಂಗಿಲ್ಲ. ಅದಕ್ಕಂತನ ಇವ್ರು ಏನು ಕೊಟ್ಟಾರ ಅಂದ್ರೆ ಮ್ಯಾಗ್ನೆಟಿಕ್ ಆಗಿರೋಂಥ ಕ್ಲಿಪ್ಸ್ ಕೊಟ್ಟಾರ. ಮ್ಯಾಗ್ನೆಟಿಕ್ ಕ್ಲಿಪ್ ಅಂದ್ರೆ ಇದು ನೀವು ಜಸ್ಟ್ ಹಿಂಗೆ ಓಪನ್ ಮಾಡ್ಕೊಂಡ್ರೆ ಮ್ಯಾಗ್ನೆಟಿಕ್ ಬರ್ತೈತಿ. ನೀವು ಇದನ್ನು ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು. ನಾನು ತೋರಿಸ್ತೇನಂತ್ರಿ. ಈಗ ಜಸ್ಟ್ ಇದು ನೀವು ಒಳಗಡೆ ಹಾಕ್ಕೊಂಡು ಜಸ್ಟ್ ಹಿಂಗೆ ಮ್ಯಾಗ್ನೆಟಿಕ್ ಕ್ಲಿಪ್ ಮಾಡ್ಕೊಂಡು ಹಿಂಗೆ ಬಿಟ್ರೆ ಆರಾಮ್ ನೋಡೋಕ್ಕೂ ನಿಮ್ಗೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಕಾಣ್ತೈತಿ. ಮತ್ತು ಕಂಪ್ನಿ ಮೈಕ್ ಥರನೂ ಅನಿಸ್ತೈತಿ. ಇದು ಲೋ ಬಜೆಟ್ ಮೈಕ್ ಅಂತ ಅನ್ಸಂಗಿಲ್ಲ ಯಾರಿಗೂ. ಇನ್ನೊಂದು ನೀವು ಇದನ್ನು ನೆಕ್ಲೆಸ್ಗೂ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ ರೀ. ನಿಮ್ಮ ಕೊಳೊಳಗೆ ಏನಾರ ಹಿಂಗೆ ಚೈನ್ ಆದಿತ್ತಂದ್ರೆ ಚೈನ್ಗೂ ಆರಾಮಾಗಿ ಅಟ್ಯಾಚ್ ಮಾಡ್ಕೋಬೋದು. ಯಾವ ಥರ ಅಂತಂದ್ರೆ ನೀವು ನೋಡ್ತಿರ್ಬೋದಾ ಈ ಥರ ಅಟ್ಯಾಚ್ ಮಾಡ್ಕೋಬೋದು. ಮತ್ತು ಇದನ್ನ ಒಳಗಡೆ ಹಿಂಗೆ ಬಿಟ್ಕೊಂಡ್ರು ಆರಾಮಾಗಿ ವೀಡಿಯೋಸ್ ಮಾಡ್ಬೋದು. ಏನೂ ಗೊತ್ತಾಗಲ್ಲ, ಮೈಕ್ ಹಾಕೊಂಡಿದ್ದು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಇನ್ನೂ ಈ ಪ್ರಾಡಕ್ಟ್ ಬಗ್ಗೆ ಏನಾರು ಹೇಳಬೇಕಪ್ಪ ಅಂತಂದ್ರೆ ಬಜೆಟ್ ಫ್ರೆಂಡ್ಲಿ ಮೈಕ್ ಅಂತಲೇ ಹೇಳ್ಬೋದಾ. ನೀವು ಜಾಸ್ತಿ ಅಮೌಂಟ್ ಕೊಟ್ಟು ಮೈಕ್ ತೊಗೋರಂತಿದ್ರೆ ತೊಗೋಬೋದಾ, ಬೇಡ ಅನ್ನಂಗಿಲ್ಲ. ಹಾಲಿಲ್ಯಾಂಡ್ ಕಂಪ್ನಿ DJ ಇದೆಲ್ಲ ಬರ್ತಾವೆ, ಯೂಸ್ ಮಾಡ್ಬೋದಾ. ರೋಡೂ ಬರ್ತೈತಿ, ಯೂಸ್ ಮಾಡ್ಬೋದಾ. ನೀವು ಹೊಸವಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಈ ಮೈಕ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಾನು ಇದನ್ನು ಯೂಸ್ ಮಾಡೋಕ್ಕೆ 15-20 ದಿನ ಆಯ್ತಾ. ನನಗಂತೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಈ ಮೈಕ್ ಬೆಸ್ಟ್ ಮೈಕ್ ಅಂತ ಹೇಳ್ಬೋದು. ಎಷ್ಟೋ ವೀಡಿಯೋಸ್ ಮಾಡಿ ನಾನು ಈ ಮೈಕ್ ಮುಖಾಂತರ ಯಾವ ವೀಡಿಯೋಸ್ನಾಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಏನಾರು ಅಕಸ್ಮಾತಾಗಿ ನೀವು ಮೈಕ್ ಪ್ರಾಬ್ಲಮ್ ಬಂತಂದ್ರೆ ನೀವು ಇದನ್ನು ರಿಟರ್ನ್ ಮಾಡೋವಂಥ ಆಪ್ಷನ್ ಇರ್ತೈತಿ. ರಿಟರ್ನ್ ಅಂದರೆ ರಿಪ್ಲೇಸ್ಮೆಂಟ್ ಮಾಡೋ ಆಪ್ಷನ್ ಇದ್ದೇ ಇರ್ತೈತಿ. ಆ ವಾರಂಟಿ ಕಾರ್ಡು ನಿಮ್ಮ ಕಡೆ ಕೊಟ್ಟಿರ್ತಾರೆ. ವಾರಂಟಿ ಕಾರ್ಡ್ ಮುಖಾಂತರ ನೀವು ಇದನ್ನೇ ಎಕ್ಸ್ಚೇಂಜ್ ಮಾಡ್ಕೋಬೋದಾ. ವಿಡಿಯೋ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ನಿ ಈ ಥರ ಇಷ್ಟ ಆಗದೆ ಇರೋದು ಏನಂತ ಹೇಳಿದ್ನಿ. ಇದ್ರ ಬಗ್ಗೆ ಎಲ್ಲ ಇಷ್ಟ ಆಗಿದ್ನೇ ಹೇಳೀನಿ. ಇಷ್ಟ ಆಗದೆ ಇರೋದನ್ನ ಹೇಳ್ಬೇಕು. ಯಾಕಂತಂದ್ರೆ ಇದು ನಂತರ ನಾವು ತೊಗೋರು ಎಷ್ಟೋ ಜನ ಇರ್ತೀರಿ. ನನಗೆ ಆ ಥರ ಯಾವುದೂ ಅನಿಸಿಲ್ಲ. ಎಷ್ಟೋ ಜನ ಇದನ್ನ ಪ್ರಾಡಕ್ಟ್ ರಿವ್ಯೂ ಒಳಗೆ ಎಷ್ಟೋ ಜನ ಹೇಳ್ಯಾರ ಇವ್ರದ್ದು ಕಸ್ಟಮರ್ ಸಪೋರ್ಟ್ ಸರಿ ಇಲ್ಲ ಅಂತ ಹೇಳ್ಯಾರ ಕೆಲವೊಂದು ಜನ. ಆಮೇಲೆ ಕೆಲವೊಂದಿಷ್ಟು ಜನ ಕಸ್ಟಮರ್ ಸಪೋರ್ಟ್ ಚಲೋ ಐತಿ, ನಮ್ಮ ರಿಪ್ಲೇಸ್ಮೆಂಟ್ ಆಗೈತಿ ಅಂತ ಹೇಳ್ಯಾರ. ಒಂದು ಕಡೆ ಚಲೋನೇ ಇರ್ತೈತಿ, ಒಂದು ಕಡೆ ಕೆಟ್ಟೋದು ಇರ್ತೈತಿ. ನಾನು ಇದನ್ನು ರಿವ್ಯೂ ನೋಡಿ ತೊಗೊಂಡಿಲ್ಲ. ನನಗೆ ಬಜೆಟ್ ಒಳಗೆ ತೊಗೊಂಡೇನಿ. ಮತ್ತು ಇದನ್ನು ನಾನು ಯೂಸ್ ಮಾಡಿ ನೋಡಿನ ಇದನ್ನು ತೊಗೊಂಡೇನಿ. ಇಷ್ಟು ದಿನ ಯೂಸ್ ಮಾಡಿದಾಗ ನನಗೇನು ಪ್ರಾಬ್ಲಮ್ ಬಂದಿಲ್ಲ. ಮತ್ತು ಇದಕ್ಕೆ ಇನ್ನೊಂದು ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಒಬ್ಬರು ಒಂದು ಮೈಕ್ ಕರೆಕ್ಟ್ ಕನೆಕ್ಟ್ ಆಗುತ್ತಾರೆ, ಇನ್ನೊಂದು ಮೈಕ್ ಕರೆಕ್ಟ್ ಕನೆಕ್ಟ್ ಆಗಲ್ಲ. ಮತ್ತು ಒಂದೊಂದು ಸಲ ಚಾರ್ಜಿಂಗ್ ಕೇಸ್ ಒಳಗೆ ಒಂದು ಮೈಕ್ ಏನೈತಿ ಚಾರ್ಜ್ ಆಗ್ತೈತಿ, ಇನ್ನೊಂದು ಮೈಕ್ ಚಾರ್ಜ್ ಆಗಲ್ಲ ಅಂತ ಹೇಳ್ತಾರೆ. ಯಾರ್ಯಾರಿಗೂ ಅಂತ ಡ್ಯಾಮೇಜ್ ಪ್ರಾಡಕ್ಟ್ ಬಂದಿರ್ಬೋದು ಅಂದ್ಕೊತೀನಿ. ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಆ ಥರ ಆಗಿರ್ಬೋದು ಅಂದ್ಕೊತೀನಿ. ಡಿಸ್ಟೆನ್ಸ್ನು ಜಾಸ್ತಿ ಕವರ್ ಮಾಡ್ತೈತಿ ಈ ಮೈಕ್. ಪ್ರಾಡಕ್ಟ್ ಪ್ರಾಬ್ಲಮ್ ಇರ್ಬೋದು, ಇರಲಿಕ್ಕಿಲ್ಲ, ಅದು ಸೆಕೆಂಡರಿ. ಬಟ್ ಲೋ ಬಜೆಟ್ ಒಳಗೆ ಒಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದಾ. ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡವ್ರ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದಾ. ಒಂದು ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು ಇದನ್ನು. ಕೆಲವೊಂದ್ಸಲ ಹೆಂಗೆ ಅನಿಸ್ಬಿಡ್ತೈತೆ ಅಂದ್ರೆ ಇದು 2500 ಮೈಕ್ ಅಂತ ಅನಿಸ್ಬೋದಾ. ಬಟ್ ಹೊಸವಾಗಿ ಚಾನಲ್ ಮಾಡಿದವ್ರಿಗೆ ಈ 2500 ರೂಪಾಯಿ ಭಾಳ ದೊಡ್ಡ ಅಮೌಂಟ್, ಅದು ನನಗೂ ಗೊತ್ತೈತಿ. ನಾನು ವೈರ್ ಮೈಕ್ ಬೋಯಾದವ್ರದ್ದು 800 ರೂಪಾಯಿ ಮೈಕ್ ತೊಗೋಬೇಕಾದ್ರೆ ಎಷ್ಟೋ ದಿನ ತೊಗೊಂಡಿನಿ. ಅದಾದಮೇಲೆ ನಾನು ಬೋಯಾ ಮೈಕಲ್ಲಿ ಪರ್ಚೇಸ್ ಮಾಡೀನಿ. ಇದನ್ನು ತೊಗೋಬೇಕಾದ್ರೂ ನಾನು ಫಸ್ಟ್ ಪೇಮೆಂಟ್ ಬಂದಮೇಲೆ ನಾನು ತೊಗೊಂಡಿನಿ. ನಿಮಗೇನಾರ ಈ ವೈರ್ಲೆಸ್ ಮೈಕ್ ಇಷ್ಟ ಆಗಿತ್ತಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಇದ್ರ ಲಿಂಕ್ ಕೊಟ್ಟಿರ್ತೇನಂತ್ರಿ. ಅಲ್ಲಿ ಹೋಗಿ ನೀವು ಇದನ್ನು ಆರಾಮಾಗಿ ಬೈ ಮಾಡ್ಕೋಬೋದಾ.
ಒಳ್ಳೆ ಮೈಕ ಯೂಸ್ ಮಾಡಿರಿ, ಯೂಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಇದಕ್ಕೆ 7 ಡೇಸ್ ರಿಪ್ಲೇಸ್ಮೆಂಟ್ನೂ ಇರ್ತೈತಿ. ತರಿಸಿ ನೋಡಿರಿ ನಿಮ್ಗೆ ಗೊತ್ತಾಗ್ತೈತಿ. 7 ಡೇಸ್ ರಿಪ್ಲೇಸ್ಮೆಂಟ್ ಇದ್ದಾಗ ನೀವು ಯೂಸ್ ಮಾಡಿರಿ. ನಿಮ್ಗೆ ಏನಾರು ಮೈಕ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಬೋದು, ಇಲ್ಲ ರಿಪ್ಲೇಸ್ಮೆಂಟ್ನು ಹಾಕ್ಬೋದಾ. ಪಕ್ಕ ಇಷ್ಟ ಆಗ್ತೈತಿ. ನೀವು ಕೊಟ್ಟಿದ್ದ ಅಮೌಂಟಿಗೆ ಏನೂ ಮೋಸ ಆಗಂಗಿಲ್ಲ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಮ್ಮ ಚಾನಲ್ದಾಗ ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ಮಾಡೇವಿ. ಪ್ಲೀಸ್ ಒಂದ್ಸಲ ಹೋಗಿ ನಮ್ಮ ಚಾನಲ್ದಾಗ ಚೆಕ್ ಮಾಡಿ ನೋಡಿರಿ. ನಿಮ್ಮ ಪಕ್ಕ ವಿಡಿಯೋಸ್ ಇಷ್ಟ ಆಗತ್ತಾವ. ಇದೇ ಥರ ನಾನು ನಿಮಗೆ ಒಂದು ಒಳ್ಳೆ ವಿಡಿಯೋಸ್ ಮುಖಾಂತರ ಮತ್ತೆ ಸಿಗ್ತೇನಂತ್ರಿ. ಅಲ್ಲಿವರೆಗೂ ನಮಸ್ಕಾರ.